ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಬ್ಲೌಸಿಗಾಗಲಿ, ಡ್ರೆಸ್ಸಿಗಾಗಲಿ, ಲೆಹಂಗಾಕ್ಕಾಗಲಿ ಎಲ್ಲದಕ್ಕೂ ಕೂಡ ಡೋರಿಯನ್ನು ಮಾಡ್ತಾ ಇರ್ತೀವಿ. ಆದರೆ ಯಾವ ರೀತಿಯಾಗಿ ಮಾಡಿದ್ರೂ ಕೂಡ ಡೋರಿ ಸಣ್ಣದಾಗಿ ಬರ್ತಾ ಇರಲ್ಲ. ಅದಕ್ಕೋಸ್ಕರ ನಾನಿವತ್ತೊಂದು ಸೂಪರ್ ಆದ ಐಡಿಯಾವನ್ನು ತೋರಿಸ್ತೀನಿ. ನಾನಿಲ್ಲಿ ಯಾವುದೋ ಒಂದು ಸಣ್ಣ ಬಟ್ಟೆಯನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಕಟ್ ಮಾಡ್ಕೊಬೇಕು, ಹೇಗೆ ಕಟ್ ಮಾಡಬೇಕು, ಹೇಗೆ ಸಣ್ಣದಾಗಿ ಬರುತ್ತೆ ಅಂತ ಡೀಟೇಲಾಗಿ ವಿಡಿಯೋವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನೀವು ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ನಾವು ಇಲ್ಲಿ ಎಷ್ಟೋ ಜನ ಪೈಪಿಂಗ್ ಮಾಡೋದ್ರಲ್ಲಿ ಡೋರಿ ಮಾಡೋದ್ರಲ್ಲಿ ನಾವು ಬಟ್ಟೆಯನ್ನು ದೊಡ್ಡದಾಗಿ ಕಟ್ ಮಾಡ್ಕೊತೀವಿ. ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಡೋರಿ ಸಹಿತ ದೊಡ್ಡದಾಗಿ ಬರುತ್ತೆ ಮತ್ತು ಸ್ಟಿಫ್ ಆಗಿ ಬರೋದಿಲ್ಲ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬರುತ್ತಾ? ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ಟರ್ನ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಆದರೂ ಕೂಡ ನಾನಿವತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಹೇಗೆ ಡೋರಿಯನ್ನು ಮಾಡಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಒಂದೇ ಒಂದು ಐಟಮ್ ಇದ್ದರೆ ಸಾಕು, ಅದರಿಂದ ನಮ್ಮ ಈ ಕೆಲಸ ಸಖತ್ತಾಗಿ ಈಸಿ ಆಗುತ್ತೆ. ನಾನೀಗ ಜಸ್ಟ್ ಅದರಲ್ಲೊಂದು ಸಣ್ಣ ಬಟ್ಟೆ ಇದೆ, ನಾನಿಲ್ಲಿ 1 ಇಂಚಿನಷ್ಟು ಮಾತ್ರ ನಾನು ಕಟ್ ಮಾಡ್ಕೊತೀನಿ. ಜಸ್ಟ್ 1 ಇಂಚಿನಷ್ಟು ಅಗಲಕ್ಕೆ ನೀವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಪೀಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ, ಯಾವ ಐಟಮು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಜಸ್ಟು ಹೀಗೆ ಫೋಲ್ಡ್ ಮಾಡಬೇಕು. ಇಲ್ಲಿ ಒಂದು ಸ್ಟಿಚ್ಚನ್ನು ಹೀಗೆ ಉದ್ದಕ್ಕೆ ಹಾಕ್ಕೊಂಬರಬೇಕು. ಹೀಗೆ ಇಟ್ಕೊಂಡು ಜಸ್ಟು ಹೀಗೆ ಉದ್ದಕ್ಕೆ ನಾವು ಸ್ಟಿಚ್ ಮಾಡಿಕೊಂಡು ತರಬೇಕು. ನಾನು ಬೇರೆ ಕಲರ್ ಹಾಕಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಇದನ್ನು ಟರ್ನ್ ಮಾಡಲಿಕ್ಕೆ ಯಾವ ಐಟಮನ್ನು ಯೂಸ್ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡ್ಕೊಂಬರೋದ್ರೊಳಗಡೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಡೋರಿಯನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತಲೂ ಕೂಡ ಹೇಳಿ. ನಾನೀಗ ಫಸ್ಟು ಒಂದು ಐಟಮಿಂದ ಮಾಡಿ ತೋರಿಸ್ತೀನಿ. ನಿಮ್ಮ ಹತ್ರ ಆ ಐಟಮ್ ಇಲ್ಲ ಅಂತಂದರೂ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ, ಈಗ ನಾನು ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಒಂದು ನಮ್ಮ ಹತ್ರ ಆ ಐಟಮ್ ಇಲ್ಲ ಅಂತಂದರೆ ಹೇಗೆ ನಮ್ಮ ಡೋರಿಯನ್ನು ಮಾಡಬೇಕು ಅಂತ, ಒಂದು ಐಟಮನ್ನು ಮೇಯ್ನ್ ಐಟಮನ್ನು ತೊಗೊಂಡು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ಸ್ಟಿಚ್ ಮಾಡ್ಕೊಂಬಂದ್ಬಿಡ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸ್ಟಿಚ್ ಮಾಡಿಕೊಂಡು ಬಂದುಬಿಡೋಣ. ನೋಡಿ, ನಾನು ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಏನು ಇದು ಮಾಡಿಲ್ಲ. ಈಗ ಯಾವ ಐಟಮಿಂದ ನಾವು ಮಾಡ್ಬೋದಪ್ಪ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಹುಕ್ಡ್ ನೀಡಲ್ ಅಂತ ಸಿಗುತ್ತೆ. ನಿಮ್ಗೆ ಈ ಐಟಮ್ ಏನಾದ್ರು ಬೇಕು ಅಂತ ಅನಿಸಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ, ಇದು ಈ ರೀತಿಯಾಗಿ ಇರುತ್ತೆ. ನೋಡಿ, ಈ ಕಡೆ ಒಂದು ರಿಂಗ್ ಇದ್ದ ಹಾಗೆ ಇರುತ್ತೆ. ಆಮೇಲೆ ಇಲ್ಲಿ ಈ ರೀತಿಯಾಗಿ ಹುಕ್ ಇರುತ್ತೆ. ನಮ್ಮ ಕ್ರೋಶ ಇರುತ್ತಲ್ಲ, ಅದೇ ರೀತಿಯಾಗಿ ಇರುತ್ತೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ಈಗ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟು ಇಲ್ಲಿ ಒಂದು ಕಡೆಯಿಂದ ಈ ರೀತಿಯಾಗಿ ನಾವು ಪೈಪಿಂಗನ್ನು ಹೊಲಿದಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಒಳಗಡೆ ಹಾಕಬೇಕು. ನೋಡಿ, ಹೀಗೆ ತುದಿವರೆಗೂ ಕೂಡ ಹಾಕಬೇಕು. ನೋಡಿ, ಈ ಕಡೆನೂ ಕೂಡ ಬಂತು. ಈಗ ನೋಡಿ, ಇಲ್ಲಿ ಒಂದು ಹುಕ್ಕಿದೆ, ಓಕೆನಾ? ಆ ಹುಕ್ಕನ್ನು ಹೀಗೆ ಬಟ್ಟೆಯಿಂದ ಹೊರಗಡೆ ತೆಕ್ಕೊಂಡು ಬರಬೇಕು. ತೆಕ್ಕೊಂಡು ಬಂದು ನಾವು ಅದನ್ನು ಹೀಗೆ ನಾರ್ಮಲ್ ಪಿನ್ನನ್ನು ಹಾಕ್ತೀವಲ್ಲ ಆ ರೀತಿಯಾಗಿ ಪಿನ್ನನ್ನು ಹಾಕ್ಕೋಬೇಕು. ಈಗ ನಾವು ಇಲ್ಲಿ ಈ ಕಡೆ ಹಿಡ್ಕೊಂಡು ಜಸ್ಟ್ ಹೀಗೆ ಟರ್ನ್ ಮಾಡ್ತಾ ಬರಬೇಕು.
ಇದನ್ನು ವಾಪಸ್ ತೆಗಿತಾ ಬರಬೇಕು. ನೋಡಿ ಹೀಗೆ ಎಳಿತಾ ಬರಬೇಕು. ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ಇಲ್ಲ, ಅಷ್ಟನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೊಂದು ಹುಕ್ಕಿದೆ ಕಾಣಿಸ್ತಾ ಇದೆ, ಅದನ್ನು ಜಸ್ಟ್ ನಾವು ಹೀಗೆ ಪ್ರೆಸ್ ಮಾಡ್ಕೊಂಬಿಟ್ರೆ ಆಯಿತು. ಈಗ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಇದನ್ನು ತೆಗೆದ್ರೆ ನಮ್ಮ ಡೋರಿ ರೆಡಿ ಆಗಿಬಿಡುತ್ತೆ. ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ. ನಾನಿಲ್ಲೊಂಚೂರು ಆ ಕಡೆ ಈ ಕಡೆ ಹೊಲಿದಿದ್ದೀನಿ, ಅದಕ್ಕೆ ಒಂಚೂರು ಇಲ್ಲಿ ಅಗಲ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ. ಓಕೆ, ನಮ್ಮ ಹತ್ರ ಇದು ಇಲ್ಲ, ನಾವು ಇದನ್ನು ತಗೊಳ್ಳೋಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋಲ್ಲ. ಇದಕ್ಕೇನು ಜಾಸ್ತಿ ಏನಿಲ್ಲ, ಒಂದು 60-70 ರೂಪೀಸ್ ಸಿಗುತ್ತೆ. ಇಲ್ಲ ನಮಗೆ ಈಗ ಸದ್ಯಕ್ಕೆ ತೊಗೊಳಕ್ಕಾಗಲ್ಲ, ಬೇರೆ ಏನಾದರೂ ಐಡಿಯಾ ತೋರಿಸಿ ಅಂತ ಅಂದರೆ ನಮ್ಮನೆಯಲ್ಲಿ ಇರುವಂತಹ ಸೂಜಿಯನ್ನು ತಗೋಬೇಕು. ಅಂದರೆ ಇದ್ದಿದ್ರಲ್ಲಿ ಉದ್ದ ಸೂಜಿಯನ್ನು ತಗೊಳ್ಳಿ. ನೋಡಿ ಇಷ್ಟು ಉದ್ದ ಸೂಜಿ ತೊಗೊಂಡ್ರೂ ಕೂಡ ಆಗತ್ತೆ. ಅದಕ್ಕೆ ಏನು ಮಾಡಿದ್ದೀನಿ, ಒಂದು ಗಟ್ಟಿ ದಾರವನ್ನು ಪೋಣಿಸಿದ್ದೀನಿ. ಹಾಗೆ ಜಸ್ಟ್ ಇಲ್ಲೊಂದು ನಾಟನ್ನು ಹಾಕಿದ್ದೀನಿ. ಈಗ ಇನ್ನೊಂದು ಬಟ್ಟೆ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ಜಸ್ಟು ಹೀಗೆ ಮಾಡಿ ಒಂದು ಇಷ್ಟು ದೂರಕ್ಕೆ ಸೂಜಿಯನ್ನು ತೆಕ್ಕೋಬೇಕು. ಹೀಗೆ ತೆಕ್ಕೊಬೇಕು. ಆ ನಾಟ್ ಅಲ್ಲಿರುತ್ತಲ್ಲ, ಆ ನಂತರ ಮತ್ತೆ ವಾಪಸ್ ಸೂಜಿಯನ್ನು ಹಿಂಬದಿಯಿಂದ ನಾವು ಮತ್ತೆ ಈ ಹೋಲಲ್ಲಿ ಹೀಗೆ ನುಗ್ಗಿಸ್ಬೇಕು. ನಾನೆಲ್ಲೂ ಕೂಡ ಪಾಸ್ ಮಾಡಿ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೀವು ವಿಡಿಯೋ ತುಂಬ ಲೆಂತ್ ಆಯಿತು, ಮಾತನ್ನು ಕಡಿಮೆ ಮಾಡಿ ಅಂತ ಕೆಲವರು ಕಾಮೆಂಟ್ ಹಾಕ್ತಾರೆ. ಬಟ್ ನಾವು ಗೊತ್ತಿದ್ದವರಿಗೆ ಗೊತ್ತಾಗುತ್ತೆ, ಡೀಟೇಲಾಗಿ ತಿಳ್ಕೊಬೇಕು ಅಂತಿದ್ದವರಿಗಾಗಿ ಈ ಡೀಟೇಲ್ ವಿಡಿಯೋನ ಮಾಡ್ತಿರೋದು. ನೋಡಿ ಈಗ ಇಲ್ಲಿ ಹಿಡ್ಕೊಂಡು ಈ ದಾರವನ್ನು ನಿಧಾನಕ್ಕೆ ಎಳಿತಾ ಬರಬೇಕು. ನೋಡಿ ಇದರಲ್ಲಿ ಸ್ವಲ್ಪ ಹೀಗೆ ಸಿಕ್ಕಾಕ್ಕೊಳ್ಳುತ್ತೆ, ಬಟ್ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಹೀಗೆ ನಿಧಾನಕ್ಕೆ ಎಳಿತಾ ಬರಬೇಕು. ಹೀಗೆ ಎಳಿತಾ ಬಂದರೆ ನೋಡಿ ಇಲ್ಲೂ ಕೂಡ ಅಷ್ಟೇ ದೊಡ್ಡದ ಪೈಪಿಂಗ್ ಸ್ಟಿಫ್ ಆಗಿ ಕೂಡ ಬಂದಿದೆ. ನೋಡಿ ಇದಕ್ಕೂ ಅಷ್ಟೆಲ್ಲ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ, ಹೌದಾ? ನಮ್ಮ ಹತ್ರ ಇರೋ ಸೂಜಿಯಲ್ಲೂ ಕೂಡ ನಾವು ಈ ರೀತಿಯಾಗಿ ಮಾಡ್ಕೊಬೋದು. ಆನಂತರ ಏನು ಮಾಡಬೇಕು, ಲಾಸ್ಟಿಗೆ ನಾವು ನಾಟನ್ನು ಹಾಕಿರ್ತೀವಲ್ಲ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಸಣ್ಣದಾಗಿ ಡೋರಿಯನ್ನು ಹೇಗೆ ಮಾಡೋದು ಅಂತ ಇವತ್ತು ಕಲ್ತ್ರಿ ಫ್ರೆಂಡ್ಸ್. ನಾವು ಇವತ್ತು ಒಂದು ಚಂದದ ಬಟ್ಟೆಯಿಂದ ಒಂದು ಬೌಲ್ ಸಹಾಯದಿಂದ ಸೂಪರ್ ಆದ ಒಂದು ಐಟಮನ್ನು ಮಾಡ್ತಾ ಇದ್ದೀನಿ. ಏನು ಅಂತ ನೋಡೋಣ ಬನ್ನಿ. ನಾವು ಒಂದು ಡ್ರೆಸ್ಸನ್ನು ಹೊಲಿದಿರ್ತೀವಿ, ಅಂದರೆ ಡ್ರೆಸ್ ಹೊಲಿಲಿಕ್ಕೆ ಬಟ್ಟೆಯನ್ನು ರೆಡಿ ಮಾಡ್ಕೊತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ನಾನಿಲ್ಲೊಂದು ನಾರ್ಮಲ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈ ಬಟ್ಟೆಯ ಮೇಲೆ ನಾವು ಫ್ಲವರನ್ನು ಮಾಡಬೇಕು. ಅದಕ್ಕೆ ಯಾವ ರೀತಿಯಾಗಿ ಸೂಪರ್ ಆದ ಫ್ಲವರನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನಾನು ಇದೇ ಕಲರ್ ಬಟ್ಟೆ ತೊಗೊಳ್ಳಿ ಅಂತೆಲ್ಲ ಹೇಳೋದಿಲ್ಲ. ಯಾಕೆ ಅಂತಂದರೆ ನಮಗೆ ಅದಕ್ಕೆ ಆ ಡ್ರೆಸ್ಸಿಗೆ ಯಾವುದು ಮ್ಯಾಚಿಂಗ್ ಆಗುತ್ತೋ ಆಪೋಸಿಟ್ ಕಲ್ಲರು, ಈ ಡ್ರೆಸ್ಸಿನ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಫ್ಲವರ್ ಮಾಡಲಿಕ್ಕೆ ತಗೊಳ್ಳಿ. ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಹಾಗೆ ನಮ್ಮದು ಡ್ರೆಸ್ಸಿನಾರು ಸಣ್ಣದಾಗಿ ತೂತ ಬಿದ್ದಾಗಲೂ ಕೂಡ ಈ ರೀತಿ ಫ್ಲವರ್ಗಳನ್ನು ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಇದು ಮೇನ್ ಕ್ಲಾತ್ ಆಗಿದೆ, ಅಂದರೆ ನಮ್ಮ ಡ್ರೆಸ್ಸಿನ ಬಟ್ಟೆ ಅಂತ ಅಂದ್ಕೊಳ್ಳಿ. ಈಗ ನಾವು ಈ ಕಲರಿಂದ ಫ್ಲವರನ್ನು ಮಾಡಬೇಕು. ನಾನೀಗ ಏನು ಮಾಡ್ತೀನಿ, ಬೌಲಿನ ಸಹಾಯ ತಗೊಂಡು ಮಾರ್ಕನ್ನು ಮಾಡಿಕೊಂಡು ಒಂದು ಸರ್ಕಲ್ ಆಗಿ ಕಟ್ ಮಾಡ್ಕೊತೀನಿ. ಆಲ್ರೆಡಿ ಕಟ್ ಮಾಡಿಕೊಂಡು ಬಂದಿದ್ದೀನಿ. ನಾನು ಈ ಬೌಲಿನ ಸಹಾಯದಿಂದ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದೇ ಬೌಲು ಅಂತ ಅಲ್ಲ, ನಿಮ್ಮ ಹತ್ರ ಯಾವ ಬೌಲ್ ಇದೆ, ಯಾವ ಸೈಜಿನ ಫ್ಲವರ್ ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೊಬೋದು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ಆಗಿಲ್ಲ, ಒಂದು ಸರ್ಕಲ್ ಆಯಿತು. ಈಗ ಏನು ಮಾಡಬೇಕು, ಮಧ್ಯ ಒಂದು ಸರ್ಕಲನ್ನು ಹಾಕ್ಕೋಬೇಕು.
ಮಧ್ಯೆ ಸರ್ಕಲ್ ಹಾಕಲಿಕ್ಕೆ ನಾವು ಕಾಯಿನ್ ಬೇಕಾದರೂ ಕೂಡ ಬಳಸ್ಬೋದು. ನಾನಿಲ್ಲೊಂದು ಸಣ್ಣ ಈ ರೀತಿಯಾದ ಒಂದು ಪ್ಲೇಟ್ ಇತ್ತು, ಅಂದರೆ ನಮ್ಮ ಮಿಷನ್ನಿಗೆ ಹಾಕುವಂಥದ್ದಿದು, ಅದನ್ನು ತಗೊಂಡಿದ್ದೀನಿ. ಹೀಗೆ ಮಧ್ಯದಲ್ಲಿ ಇಟ್ಟು ನಾನೇನು ಮಾಡ್ತಿದ್ದೀನಿ, ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ನಮಗೆ ಇದೇನಾದ್ರು ಹೀಗೆ ಮಧ್ಯ ಪಾರ್ಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾವು ಜಸ್ಟ್ ಹೀಗೆ ಒಂದು ಫೋಲ್ಡ್ ಮಾಡಬೇಕು, ಆನಂತರ ಹೀಗೆ ಒಂದು ಫೋಲ್ಡ್ ಮಾಡಬೇಕು. ಮಧ್ಯದಲ್ಲಿ ಒಂದು ಸ್ಕೆಚ್ ಪೆನ್ ಸಹಾಯದಿಂದ ಹೀಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಅದು ಕರೆಕ್ಟ್ ಪಾಯಿಂಟಿಗೆ ಬರುತ್ತೆ. ನೋಡಿ, ಇಲ್ಲಿಗೆ ಬಂದಿದೆ. ಎಕ್ಸಾಕ್ಟಾಗಿ ಮಿಡ್ಲಲ್ಲೇ ನಾನು ಈ ಸರ್ಕಲನ್ನು ಹಾಕಿದ್ದೀನಿ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಮೇಯ್ನ್ ಕೆಲಸ ಮುಗೀತು. ಹಾಗೆ ಇದನ್ನು ನಾವು ಯಾವ ಕಲರ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಅದೇ ಕಲರಿನ ದಾರವನ್ನು ಕೂಡ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಯಾವುದಾದ್ರೂ ಕೂಡ ಬೀಡ್ಸ್ ಅಡ್ಡಿಲ್ಲ. ನಾನಿಲ್ಲೊಂದು ಈ ರೀತಿ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಬೀಡ್ಸ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಫ್ರೆಂಡ್ಸ್, ನಿಮಗೆ ಯಾವ ರೀತಿಯ ವಿಡಿಯೋಗಳು ನೀವು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಮ್ಮ ಡ್ರೆಸ್ಸು ನಾನು ಫ್ಲವರ್ ಮಾಡೋದು ತೋರಿಸ್ತೀನಿ. ಆ ರೀತಿಯಾಗಿ ನಮ್ಮ ಡ್ರೆಸ್ ಹಾಳಾದವಾಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಹೀಗೆ ಒಂದು ಸಣ್ಣದಾಗಿ ಏನೋ ಒಂದು ಡ್ರೆಸ್ ಕಟ್ಟಾಗಿರುತ್ತೆ, ಇಲ್ಲ ಅಂತಂದರೆ ಅಷ್ಟೇ ಪಾರ್ಟು ಡ್ರೆಸ್ ಮಕ್ಕಳು ಎಲ್ಲೋ ಆಟ ಆಡಬೇಕಾದ್ರೆ ಇಷ್ಟೇ ಸಣ್ಣದಾಗಿ ಹರ್ಕೊಂಡು ತೊಗೊಂಬಂದ್ಬಿಟ್ಟಿರ್ತಾರೆ. ಒಳ್ಳೆ ಡ್ರೆಸ್ ಆಗಿರುತ್ತೆ, ಬಿಡಲಿಕ್ಕೆ ಮನಸ್ಸೇ ಇರೋದಿಲ್ಲ. ಅಂಥ ಸಮಯದಲ್ಲಿ ನೋಡಿ, ಇದಕ್ಕೆ ಪ್ಯಾಚ್ ವರ್ಕ್ ಆದ ಹಾಗೂ ಆಯಿತು ಅಥವಾ ಡೆಕೋರೇಷನ್ ಆದ ಹಾಗೂ ಆಯಿತು. ಇದು ನಾವು ಈ ರೀತಿ ಫ್ಲವರನ್ನು ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಇದು ಒಂಥರ ಕೆಟ್ಟದಾಗಿ ಏನು ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಮ್ಮದು ಡ್ರೆಸ್ಸು ಹರಿದೋಗಿದೆ ಅಂತ ಅಂದ್ಕೊಳ್ಳಿ. ಹರಿದೋದ ಡ್ರೆಸ್ಸಿಗಾದರೆ ಹೀಗೆ, ಇಲ್ಲ ನಾರ್ಮಲಾಗಿ ನಮಗೆ ಎಲ್ಲಿ ಫ್ಲವರ್ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಏನು ಮಾಡಿ, ನಮಗೆ ಜಾರ್ ಹೋಗುತ್ತೆ ಬಟ್ಟೆ ಕೆಳಗಡೆದು ಮೇಲ್ಗಡೆದು ಅಂತ ಇದ್ದರೆ ಈ ರೀತಿಯಾಗಿ ಪಿನ್ನನ್ನು ಮಾಡ್ಕೊಳ್ಳಿ. ನಾನೀಗ ತೋರಿಸ್ತೀನಿ ನೋಡಿ. ಇದು ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬಂದಿರುತ್ತೆ. ನಮಗೆ ಇದು ಕೂಡ ಪೂರ್ತಿ ಕವರ್ ಆಗಿಬಿಡುತ್ತೆ. ಈಗ ಏನು ಮಾಡಬೇಕು, ನಾವು ಇಲ್ಲಿ ಸರ್ಕಲನ್ನು ಮಾಡಿದ್ದೀವಿ ಅಲ್ವಾ, ಈ ಸರ್ಕಲ್ಲಿಗೆ ನಾವು ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಸಣ್ಣದಾಗಿ, ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ನಾವು ಹೀಗೆ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ, ಗುಂಡು ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲೂ ಕೂಡ ಬಟ್ಟೆ ಸರಿಯೋದಿಲ್ಲ, ಜರಿಯೋದಿಲ್ಲ. ನೋಡಿ, ಈ ರೀತಿಯಾಗಿ ಸುತ್ತಲೂ ಕೂಡ ಹೀಗೆ ಹಾಕ್ಕೊತ ಬರಬೇಕು. ನಾನಿಲ್ಲಿ 2 ಎಳೆ ದಾರವನ್ನು, ಬಟ್ಟೆ ಹೊಲಿಯೋ ದಾರವನ್ನು ಸೂಜಿಗೆ ಪೋಣಿಸ್ಕೊಂಡಿರೋದು. ಹೀಗೆ ನಾರ್ಮಲ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ತುದಿವರೆಗೂ ಹೀಗೆ ಸರ್ಕಲ್ ಆಗಿ ಹಾಕ್ಕೊಂಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನಾವು ದಾರವನ್ನು ಯಾವುದೇ ಕಾರಣಕ್ಕೂ ಎಳೆಯೋ ಹಾಗೆ ಇಲ್ಲ. ನಾವೀಗ ಇಲ್ಲೊಂದು ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ, ಇಲ್ಲ ಡೈರೆಕ್ಟಾಗಿ ಮುಂದೆ ಕೂಡ ಒರೆಸ್ಬೋದು. ಈಗ ಏನು ಮಾಡೋಣ, ಈ ಪಿನ್ನನ್ನು ತೆಗೆಯೋಣ. ಇದರ ಕೆಲಸ ಆಯಿತು. ಈಗ ನೋಡಿ, ಹಿಂದ್ಗಡೆ ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ಓಕೆನಾ? ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದಕ್ಕೆ ನಾಟನ್ನು ಹಾಕ್ಕೊಬೇಕು. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ ತುದಿಗೆ ಇದೆಯಲ್ಲ, ಇನ್ನೊಂದು ವಿಷಯ ಮರ್ತಿದ್ದೆ. ನಾನು ನೋಡಿ, ಈ ಬಟ್ಟೆಯನ್ನು ಉಲ್ಟಾ ಇಟ್ಟಿದ್ದೀನಿ. ಉಲ್ಟಾ ಇಟ್ಟೇ ನಾವು ಹೊಲಿಬೇಕು. ನೋಡಿ, ಇದು ನಮಗೆ ಮೇನ್ ಕ್ಲಾತ್. ಓಕೆನಾ? ಈಗ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಇಲ್ಲಿ ತುದಿ ಇದೆಯಲ್ಲ, ಅಲ್ಲಿ ನಾವು ಮತ್ತೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ
ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲೂ ಕೂಡ ಆದಷ್ಟು ಸಣ್ಣದಾಗಿ ಹಾಕ್ಕೊತಾ ಹೋಗಿ ಹೀಗೆ ಸುತ್ತಲೂ ಕೂಡ ನಾನು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಬರ್ತೀನಿ. ನಾರ್ಮಲ್ಲಾಗಿ ಸ್ಟಿಚ್ಚು ನಾನು ಆಲ್ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಇದರ ವಿಡಿಯೋಗಳನ್ನು ಹಾಕಿದ್ದೀನಿ, ನೀವು ನೋಡಬಹುದು. ಫ್ರೆಂಡ್ಸ್, ನಿಮಗೆ ಯಾರೆಲ್ಲ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದೇ ರೀತಿಯಾಗಿ ಮುಂದೆ ಹೊಲಿತಾ ಹೋಗೋಣ. ಪೂರ್ತಿ ಸರ್ಕಲನ್ನು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದುಬಿಡ್ತೀನಿ. ನೋಡಿ, ಹೀಗೆ ಸುತ್ತಲೂ ಕೂಡ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ನಿಧಾನಕ್ಕೆ ಈ ರೀತಿಯಾಗಿ ಎಳಿಬೇಕು. ಎಲ್ಲ ಕಡೆನೂ ಕೂಡ ಈ ರೀತಿಯಾಗಿ ಬರಬೇಕು, ಟೈಟ್ ಆಗಬೇಕು. ಇಲ್ಲಿ ಎಲ್ಲ ಒಳಗಡೆ ಹೀಗೆ ಫೋಲ್ಡ್ ಆಗಬಾರ್ದು. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಹೀಗೆ ಆಯಿತು, ಹೌದಾ? ಇಷ್ಟು ಆದಮೇಲೆ ಏನು ಮಾಡಬೇಕು, ಜಸ್ಟ್ ಒಂದು ನಾಟನ್ನು ಹಾಕಬೇಕು. ಆವಾಗ ನಮಗೆ ಅದು ಯಾವುದೇ ರೀತಿಯಾಗಿ ಬಿಚ್ಚೋದಿಲ್ಲ. ಈಗ ಏನು ಮಾಡಬೇಕು, ಈ ಫ್ಲವರ್ ಇದೆಯಲ್ಲ, ಈ ಫ್ಲವರು ಹೀಗೆ ಪೋಣಿಸ್ಬೇಕು. ಇದು ನಾವು ಸ್ಯಾರಿ ಕುಚ್ಚಿಗೆ ಹಾಕ್ತೀವಲ್ಲ ಆ ಫ್ಲವರು, ಇಲ್ಲ ಹಳೆ ಡ್ರೆಸ್ಸಿನ ಯಾವುದೇ ಫ್ಲವರ್ ಇದ್ದರೂ ಕೂಡ, ಅಲ್ಲ ಬೀಡ್ಸ್ ಇದ್ರೂ ಕೂಡ ನಡೆಯುತ್ತೆ. ಇದನ್ನು ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ನೋಡಿ, ಹೀಗೆ, ಓಕೆನಾ? ಈಗ ಅಲ್ಲಿ ಹೊಲ್ದು ಆದಮೇಲೆ ಇಲ್ಲಿ ಗಟ್ಟಿಯಾಗಿ ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ. ಆಮೇಲೆ ಈ ದಾರವನ್ನು ಕಟ್ ಮಾಡಿದ್ರೆ ಆಯಿತು. ಎಷ್ಟು ಈಸಿಯಾಗಿ ಪ್ಯಾಚ್ ವರ್ಕ್ ಆದ ರೀತಿಯಲ್ಲೂ ಕೂಡ ಆಯಿತು. ಮತ್ತು ನಮ್ಮದು ಡ್ರೆಸ್ಸಿಗೆಲ್ಲ ನಾವು ಈ ರೀತಿ ಫ್ಲವರನ್ನು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ನಾನಿದು ಬಿಡಿಯಾಗಿ ಮಾಡುವಂತಹ ಫ್ಲವರನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇದೊಂದು ಹೊಸ ರೀತಿ ಮೆಥಡು. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.